ಇವನು ಬೆಳಗ್ಗಿಂದ ಹಿಂಗೆ ನಿಂತ್ಕೊಂಡವನಲ್ಲ, ಯಾರನ್ನ ಕಾಯ್ತಾವನೋ ಕಾಣೆ. ನನಗೂ ನೋಡಿ ಸಾಕಾಯ್ತಪ್ಪ. ಇವನು ಇಲ್ಲಿ ನಿಂತವನೇ ಅಳ್ಳಾಡ್ತಾ ಇಲ್ಲ. ಇವತ್ತು ಕೆಲಸಕ್ಕೆ ರಜಾ ಇರೋದಕ್ಕೂ ಅದಕ್ಕೂ ಏನೋ ಇಲ್ಲಿ ಕಾಯ್ಕೊಂಡು ನಿಂತವನಪ್ಪ. ಯಾರಿಗೆ ಕಾಯ್ತಾವನು ನೋಡಂತಳಿ. ಚಂದ್ರ, ಲೇ ಚಂದ್ರ, ಓ ಏನೋ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯೋ? ಏನೋ ದಾರಿನ ನೋಡ್ಕೊಂಡು ನಿಂತಿದೆಯಲ್ಲ, ಯಾರನ್ನ ಕಾಯ್ತಿದ್ಯೋ? ಏನು ಸಮಾಚಾರ? ಅದು ಅದೇ ಕಣಪ್ಪ, ನಿಮ್ಮ ಪರಿಚಯದವ್ರು ಬೋರಣ್ಣವರು ಹುಡುಗಿ ತೋರಿಸಿದ್ರಲ್ಲ, ಅವ್ರು ಅಲ್ಲೇ ಬರ್ತೀನಿ ಅಂದಿದ್ರಲ್ವಾ. ಇಲ್ಲ 3-4 ದಿನದ ಹತ್ರ ಆಯ್ತಪ್ಪ, ಇನ್ನೂ ಈ ಕಡೆಗೆ ಬಂದೇ ಇಲ್ಲ. ಅದಕ್ಕೆ ಇವತ್ತೇನಾರ ಬದುಕಿತ್ತಾರೇನೋ ಅಂತ ಹಂಗೆ ನೋಡ್ತಾ ನಿಂತಿದ್ದೆ ಆಟೆಯ. ಓ, ಆ ಹುಡುಗಿನ ಹಂಗಾರೆ ಭಾರಿ ಹಚ್ಕೊಬಿಟ್ಟವನೇ. ಯಾವತ್ತು ಯಾರಿಗೂ ಹಿಂಗೆ ಕಾಯ್ಕೊಂಡು ನಿಲ್ತಿತ್ತಿಲ್ಲ ಬಿಡು. ಇವತ್ತೇನು ಹಿಂಗೆ ಕಾಯ್ಕೊಂಡು ನಿಂತವನಲ್ಲ. ಇದೇನಪ್ಪ ಶಿವನೇ, ಅವ್ರೇನಾರು ಕೊಡ್ಗಿಡಕ್ಕೆಲ್ಲ ಅಂದರೆ ಏನು ಮಾಡಬೇಕು? ಈ ನನ್ನ ಮಗ ನೋಡಿದ್ರೆ ಹಿಂಗೆ ಆಡ್ತಾವನೇ. ದೇವ್ರೆ, ಇದೇನಾಯ್ತಪ್ಪ? ಅಲ್ಲಕ್ಕಲ್ಲ ಮಗ, ಅಯ್ಯ ನಿನ್ನ ಅದಕ್ಕೆ ಹಿಂಗೆ ಕಾಯ್ಕೊಂಡು ನಿಂತ್ಕೋತಾರೆ ಬಾಗ್ಲಲ್ಲಿ. ಅಯ್ಯ ಬತ್ತಾನಪ್ಪ. ಏನು ಅವನಿಗೂ ಇಲ್ಲ ಸೈಕಲ್ ಸಿಗಬೇಕು, ಇಲ್ಲ ಅಂದರೆ ಅವನು ಯಾರ ಗಾಡಿ ಕಡೆ ತರ್ಕೊಂಡು ಹೋಗ್ಬರ್ಬೇಕು. ನಡ್ಕೊಂಡು ಹೋಗ್ಬರ್ತೀನಿ ಅಂದರೆ ಒಂದು ದಿನ ಎಲ್ಲ ಆಯ್ತದೆ. ಅವನಿಗೂ ಏನು ಹೋಗ್ಬರೋಕ್ಕೆ ಬ್ಯಾಡ್ವೇ ಸಮಯ? ಅವನವು ಏನೋ ಕೆಲಸ ಇರ್ತವೆ, ಅವೆಲ್ಲನೂ ಮುಗಿಸ್ಕೊಂಡು ಅವನು ಯಾವಾಗ ಬಿಡುವಾಗಿರ್ತಾನೆ ಆಗ ಹೋಗಿ ಕೇಳ್ಕೊಂಬರ್ತಾನೆ. ಇಲ್ಲಿಗೆ ಬರೋಕ್ಕೂ ಅವನಿಗೆ ಬಿಡುವಾಗಿದ್ದಾಗ ಬಂದು ಹೇಳೋಯ್ತಾನೆ. ಅಂಥ ಅರ್ಜೆಂಟ್ ಏನೈತ ಮಗ ನಿನಗೆ? ಬತ್ತಾನೆ ಸುಮ್ಕಿರೋ. ಹಿಂಗಾಗ್ಬಿಟ್ರೆ ಹೆಂಗೆ? ಅವ್ರು ಕೊಡೋಕ್ಕೆ ಇಲ್ಲ ಅಂದ್ರೆ ಏನು ಮಾಡಿಯೇ? ಅವ್ರು ಕೊಡೋಕ್ಕೆ ಇಲ್ಲ ಅನ್ನೋದೇ ತಾನೇ ನನಗೂ ಬೇಕಾಗಿರೋದು. ನೀವ್ಯಾರು ನಾನು ಹೇಳಿದ್ರು ಒಪ್ಪಕ್ಕಿಲ್ಲ. ನಾನು ಇಲ್ಲೇ ಒಂದು ಹುಡುಗಿ ಪಿರುತಿ ಮಾಡಿವ್ನಿ, ಹೇಳಿದ್ರೆ ನೀವು ಯಾರು ಕೇಳೋಕ್ಕಿಲ್ಲ. ಅದಕ್ಕೆ ಈಗ ನಿಮಗೆ ವಸಿಯ ಸುಸ್ತಾಗಬೇಕು, ಹೆಣ್ಣು ನೋಡಿ ನೋಡಿ ನೋಡಿ. ಆಗ ಸುಮ್ಕೆ ಬಾಯಿ ಮುಚ್ಕೊಂಡು ಸುಮ್ಕಾಯ್ತೀರ ನಾನು ಹೇಳ್ದಾಗ. ಅದಕ್ಕೆ ತಾನೇ ನಾನು ಅಕ್ಕನ್ಬಿಟ್ಟು ತಂಗಿ ಕೇಳಿದ್ದು. ಯಾರು ಮದುವೆ ಮಾಡ್ಕೊಡ್ತಾರೆ ಅಕ್ಕನ್ಬಿಟ್ಟು ತಂಗಿಯ? ಏನೇ ಆಗಿದ್ರು ಯಾರು ಮದುವೆ ಮಾಡ್ಕೊಡೋಕ್ಕಿಲ್ಲ. ನೋಡೋಣ ಅವ್ನು ಬರಲಿ. ಅದೆಲ್ಲ ಮಗ, ಅದು ಗೊಣ 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 ಅಂತ ಇದೆಯಾ? ಅದೇನು ಜೋರಾಗಿ ಮಾತಾಡುವಸಿಯ ಏನು? ಅದು ಏನೂ ಇಲ್ಲ ಕಣಪ್ಪ, ನಾನು ಇವಾಗ ಹೇಳ್ತಾ ಇದ್ದೀನಿ. ಅವ್ರೇನಾರ ಮಾಡ್ಕೊಡೋಕ್ಕೆ ಇಲ್ಲ ಅಂತ ಅಂದರೆ ನನಗೆ ಇನ್ನು ಸದ್ಯಕ್ಕೆ ಯಾವೆಣ್ಣು ನೋಡೋಕೆ ಹೋಗ್ಬೇಡಿ ಆಟೆಯ, ದಯವಿಟ್ಟು ಬೇಡ. ಈಗ ನೋಡ್ರವೇ ಸಾಕು. ಅವ್ರು ಕೊಟ್ಟರೆ ಮಾಡ್ಕೊಳ್ಳೋಣ, ಕೊಡೋಕ್ಕಿಲ್ಲ ಅಂದರೆ ಇನ್ಯಾವೆಣ್ಣು ನೋಡೋಕೆ ಹೋಗ್ಬೇಡಿ ಆಟೆಯ. ನಿಮ್ಮ ದಮ್ಮಯ್ಯ ಅಂತೀನಿ, ಇದೊಂದು ಮಾತಾರ ನಡೆಸ್ಕೊಳ್ಳಿ ನಂದ. ಹಂಗಂದ್ರೆ ಆಯ್ತದೇನೋ ಮಗ. ನೀನು ಸಂದ ಕೇಳ್ದೆ ಬಿಡು. ಒಂದಿಲ್ಲ ಅಂದರೆ ಒಂಥವ ಕೇಳಬೇಕು, ಹೋಗ್ಬೇಕು, ನೋಡ್ಬೇಕಪ್ಪ. ಇನ್ನೇನು ಕೂತಿದ್ದ ಜಾಗ ಬರ್ತಾವೆ ಹೆಣ್ಣು. ನಾವು ಹೋಗಿ ನೋಡ್ಕೊಬಂದು ಯಾವ ಹುಡುಗಿ ಸಂದಾಕೈತೆ, ನಮ್ಗೆ ಯಾವ ಹುಡುಗಿ ನಮ್ಮ ಅಂತನೂ ಹೊಂದ್ಕೊತಾಳೆ, ಆ ಹುಡುಗಿಯ ನೋಡಿ ಮದುವೆ ಮಾಡ್ಕೊಬರ್ಬೇಕು. ಅದನ್ನ ಬಿಟ್ಟು ನಾನು ನೋಡೋಕ್ಕೆ ಹೋಗೋಕ್ಕಿಲ್ಲ, ನಮ್ಮ ಮಲ್ಲಿ ಕೂತ್ಕೊಬಿಡ್ತೀನಿ ಅಂದರೆ ಏನು ಮದುವೆ ಆಗೋದೇ ಬೇಡ ಅಂದ್ಕೊಂಡಿದ್ದೀಯೇ? ಇರಪ್ಪ, ಇನ್ನೂ ಅವ್ರು ಬಂದು ಹೇಳಿದ್ಮೇಕಲ್ವೇ ಮಾತು. ಅವ್ರು ಬಂದು ಏನಾರ ಇಲ್ಲ ಅವ್ರ ಮನೆ ಕೊಡೋಕ್ಕಿಲ್ಲ ಅಂತ ಅವ್ರೆ ಅಂತ ಅಂದರೆ ನಾನು ಮಾತ್ರ ಯಾವ ಹೆಣ್ಣು ಸದ್ಯಕ್ಕಂತೂ ನಿಮ್ಮ ಕುಟೆ ನೋಡೋಕೆ ಬರೋಕ್ಕಿಲ್ಲ ಆಟೆಯ. ದಯವಿಟ್ಟು ನಾನು ಸ್ವಲ್ಪ ದಿನ ನನ್ನ ಪಾಡಿನ ಬಿಟ್ಬಿಡಿ. ಇದ್ಯಾಕೆ ಎಲ್ಲ ಹಿಂಗೆ ನಿಂತಿದ್ದೀರ ಬಾಕ್ಲಲ್ಲಿ ಇಬ್ರು? ಯಾರ ಬರ್ತಾರೆ ಮನೆಗೆ? ಮತ್ತು ನಂಗೆ ಏಳನೇ ಇಲ್ಲ. ಯಾರು ಬರೋಕ್ಕಿಲ್ಲ. ಇವನು ಬಾಕ್ಲಲ್ಲಿ ಯಾರನ್ನೋ ಕಾಯ್ತಾ ನಿಂತಿದ್ದ. ಅದಕ್ಕೆ ನಾನು ಕೇಳಿದೆ, ಇದು ಯಾರು ನಂಗೆ ಕಾಯ್ತಾ ನಿಂತಿದ್ಯಪ್ಪ ಅಂತವ. ಅದಕ್ಕೆ ಅವ್ನು ಬೋರಣ ಹೆಣ್ಣು ತೋರಿಸಿದ್ನಲ್ಲ, ಅವನು ಕಾಯ್ಕೊಂಡು ನಿಂತವನಂತೆ, ಒಪ್ಕೊಂಡ್ರೋ ಇಲ್ವೋ ಅಂತವ. ಅದಕ್ಕೆ ಅವ್ರು ಕೊಡದೆ ಹೋದ್ರೆ ಏನು ಮಾಡ್ತಿಲ್ಲ ಅಂದರೆ, ಅವ್ರು ಕೊಡದೆ ಹೋದ್ರೆ ನನ್ನ ಯಾರು ಮತ್ತೆ ಹೆಣ್ಣು ನೋಡೋಕೆ ಕರ್ಕೋಬೇಡಿ ಅಂತ ಕೂತವನು. ಏನು ಮಾಡೋಣ ಹೇಳು? ನೀನೆಲ್ಲಿ ಹೋಗಿದ್ದೆ ಇಟ ಗಂಟವ? ನಾನೆಲ್ಲ ಹೋಗನಿ, ಇಲ್ಲೇ ಚಾಂದಿ ಮನೆ ತಕ್ಕ ಹೋಗಿದ್ದೆ. ಅವಳು ನೆನ್ನೆ ಸಂದೆ ಹಿಂಗೆ ಬಂದಿಲ್ಲ. ಆಗ ಕೇಳಿದ್ಲು, ಅಕ್ಕ ಹೊಸಿಯ ಕಡ್ಲೆಕಾಯಿ ಬೀಜ ಕೊಡಕ್ಕ, ನೀವು ಬೆಳೆದಿದ್ದೀರ ಕಡ್ಲೆಕಾಯಿ ಹೆಂಗಿದ್ರು ಚೆನ್ನಾಗಿರ್ತದೆ ನಿಮ್ತವ, ಅದಕ್ಕೆ ಒಂದು 2 kg ಒಟ್ಟು ಕೊಡಕ್ಕ ದುಡ್ಡು ಕೊಟ್ಟನಂತೆ ಅಂತ ಹೇಳಿದ್ಲು. ಇನ್ನು ಸಂದೆ ಹೊತ್ನಾಗ ಬಂದಿದ್ಲು, ಆಗೇನು ಕೊಟ್ಟು ಕಳಿಸ್ಲಿ, ಅದಕ್ಕೆ ಸಂದಾಗೆ ಎತ್ಕೊಂಡವ ಕೊಡೋಕ್ಕಿಲ್ಲ, ಬೇಕಾರೆ ಇವತ್ತರಿಗೆ ನಾನೇ ಬಂದು ಕೊಟ್ಟನಂತೆ ನಡಿ ಅಂತೇಳಿ ಕಳಿಸಿದ್ದೆ. ಅದಕ್ಕೆ ಈಗ ಹೋಗಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡ್ ಬಂದಪ್ಪ. ಅಲ್ಲಕ್ಕಲ್ಲ ಮಗ, ಈಗ ಅವರು ಆಗ ಮಾಡ್ಕೊಡೋಕ್ಕೆ ಇಲ್ಲ ಅಂತ ಅಂದ್ಬಿಟ್ರೆ ನೀನು ಮದುವೆ ಆಗ್ದಾನೆ ಹಂಗೆ ಇರ್ತೀಯ? ನೋಡಕ್ಕೆ ಬರೋಕ್ಕಿಲ್ಲ ಯಾವ ಹುಡುಗಿನೂ ಅಂದರೆ? ಅಯ್ಯ ನಿನ್ನ ನಾಳೆ ಮ್ಯಾಕೆ ಅವಳ ಹೆಸರು ಬರ್ದಿದ್ರೆ ಆಯ್ತದೆ, ಇಲ್ಲ ಅಂದರೆ ಇಲ್ಲ. ಅದು ತಲೆ ಕೆಡ್ಸ್ಕೊಂಡು ಕೂತ್ಕೊಬಿಟ್ಟು ಆಯ್ತದೆ. ಇನ್ನು ಯಾವ ಹುಡುಗಿನ ನೋಡೋಕ್ಕಲ್ಲ ಅದು ಇದು ಅಂದರೆ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಅವಳ ಹಣೆ ಮೇಲೆ ಯಾರು ಹೆಸರು ಬರ್ದಿರ್ತದೆ ಅದು ಅವಳಿಗಾಯ್ತದೆ, ನಿನ್ನ ಹಣೆ ಮೇಲೆ ಹೆಸರು ಬರ್ದಿದ್ದು ನಿನಗಾಯ್ತದೆ. ನನ್ನ ಹಣೆ ಮೇಲೆ ಅವ್ರ ಹೆಸರು ಬರ್ದಿಲ್ಲಕ್ಕಂತ ಬಿಡವ, ಬರೆಯೋದು ಬೇಡ, ನಂಗೆ ಬೇಕಾಗೂ ಇಲ್ಲ. ನನಗೆ ಇಲ್ಲೇ ಪಿರುತಿ ಮಾಡ್ತಾರ ಹುಡುಗಿ ಮದುವೆ ಮಾಡ್ಕೊಂಡ್ರೆ ಸಾಕಾಗೈತೆ. ಆದ್ರೆ ಏನು ಮಾಡೋಣ, ಹೇಳಿದ್ರು ನೀವು ಕೇಳಬೇಕಲ್ಲ. ಅದಕ್ಕೆ ನಾನು ಈ ಥರ ಮಾಡ್ತಾ ಇರೋದು. ಅದೇ ಈಗ ನಾನೇನಾದ್ರೂ ಅವ್ರ ಮನೆ ಮಾಡ್ಕೊಳಕ್ಕಿಲ್ಲ ಅಂದರೆ
ನಂಗೆ ಅವಳೇ ಬೇಕು, ಇನ್ಯಾರನ್ನೂ ಮದುವೆ ಹಾಕಿಲ್ಲ, ನಂಗೆ ಅವಳು ಬಿಟ್ರೆ ಇನ್ಯಾರೂ ಇಡ್ಸಿಲ್ಲ, ಹಂಗೆ ಹಿಂಗೆ ನಾನು ಇನ್ಯಾವ ಹೆಣ್ಣು ನೋಡೋಕ್ಕಿಲ್ಲ ಅಂತ ಹೊಸ ದಿನ ಸುಮ್ಕೆ ಮಂಕ ಕೂತ್ಕೊಬಿಟ್ರೆ ಸದ್ಯಕ್ಕೆ ನನ್ನ ಮಗ ಹೆಂಗೋ ಸರಿ ಹೋದ್ರು ಸಾಕು, ಯಾರೋ ಒಬ್ಳು ಅವ್ಳು ಮದುವೆ ಮಾಡ್ಕೊಂಡ್ಲಕ್ಕ ಒಂದು ಜೀವನ ಸರಿ ಹೋದ್ರು ಸಾಕು ಅಂತ ಆಗ ನಾನು ಪ್ರೀತಿಸಿರೋಳನ್ನ ಬಾಯ ಮುಚ್ಕೊಂಡು ಒಪ್ಕೊತೀರ. ಇಲ್ಲ ಅಂದರೆ ನಿಮ್ಮ 108 ಕೊಂಕು ಒಂದೇ ಊರಲ್ವಾ, ಅದಕ್ಕೆ ನಾನು ನೋಡಿದ್ದೀನಿ, ಅದಕ್ಕಾಗೆ ನಾನು ಈ ಕೆಲಸ ಮಾಡ್ತಾ ಇರೋದು. ಎಲ್ಲ ಮಗ ಇದ್ಯಾಕೆ ಹಿಂಗೆ ನಿಂತ್ಬಿಟ್ಟೆ? ನಾನು ಹೇಳಿ ಕೇಳಿಸ್ತಾ ಇಲ್ವೇ? ಕೇಳಿಸ್ತು ಕಣಮ್ಮ, ನೀನು ಏಟ್ ಹೇಳಿದ್ರು ಆಟೆಯ, ನನಗೆ ಆದರೆ ಆ ಹುಡುಗಿ ಆಯ್ತೀನಿ, ಇಲ್ಲ ಅಂದರೆ ನಾನು ಯಾವ ಹೆಣ್ಣು ನೋಡೋಕೆ ಬರೋಕ್ಕಲ್ಲ, ನಾನು ಮದುವೆನೂ ಮಾಡ್ಕೊಳಕ್ಕಲ್ಲ ಆಟೆಯ. ಹಿಂಗಂದ್ರೆ ಹೆಂಗ್ಲ? ಅಯ್ಯೋ ಕಾತೆ ಆಯ್ತಪ್ಪ ನಿಂದೊಳ್ಳೆಯ. ನಮ್ಗೆ ಅದೇನೋ ಹೇಳ್ತಾರಲ್ಲ ನೋಡು, ಮನೆ ಚಿಂತಿಲ್ಲ, ಊಟದ ಚಿಂತಿಲ್ಲ, ಬಟ್ಟೆ ಚಿಂತಿಲ್ಲ, ನಿನ್ನೊಬ್ಬನ ಮಗ ಅಂತ ಹೆತ್ಕೊಬಿಟ್ಟು ಬರೀ ನಿನ್ನ ಭವಿಷ್ಯ ಚಿಂತೆ ಮಾಡೋದೇ ಆಗೋಗ್ಬಿಟ್ಟೈತೆ. ನಾವು ತಡಿ ಇವತ್ತು ಬರ್ಬೋದು ಬೋರೇಗೌಡ, ಏನಾಯ್ತದ ನೋಡ್ತೀನಿ ಏನಂತಾನೆ ಅಂತ. ಏನೇ ಸುಶೀಲಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಹೊಲ್ತಕ್ಕೆ? ಇನ್ನೇನು ಕೂಲಿ ಪಾಲಿ ಇಲ್ಲ, ಎಮ್ಮೆದ ನಾಟಕ ಬರೋದೇ ಬಾ. ಇನ್ನೇನು ಮಾಡಿ ಏನು ಮಾಡ್ಬೇಕೇ ಇಲ್ಲ, ನಾನು ಮುಗಿಸ್ಕೊ ಬಂದೆ. ಎಲ್ಲ ಮುಗಿಸ್ಕೊಂಬಂದೆ. ಇನ್ನೂ ಒಂದು ಕೆಲಸಕ್ಕಂತ ಹಾಕು, ಬೆಳಗ್ಗೆನೇ ಎದ್ದಳೆ ಅಂತ ಒಂದೇ ಉಸಿರಿಗೆಲ್ಲನೂ ಮಾಡಿ ಬಂದೆ ಕಣವ. ಇಲ್ಲಿಂದ ಹೋಗಿ ಮಾಡೋದು ಅಂದ್ರೆ ಆಗಕ್ಕಿಲ್ಲಕ್ಕಂತ ಹಾಕಿ ನನಗೆ ರುಚಿ ಯಾವಳು ಮಾಡ್ತಾಳೆ? ಅಯ್ಯೋ ನನಗೆ ಆಗಕ್ಕಿಲ್ಲ ತಗೋ. ಇವತ್ತು ಅದನ್ನೇ ಹೇಳ್ತಾರಲ್ಲ ಹಂಗೆ ವಾರ ಅಪಾರ ಅನ್ಕೊಂಡು ಬರೀ ಅವೇ ಆಗೋಯ್ತವೆ. ಇನ್ನು ಸಂದಿಕ್ಕೆ ಹೋಗಿ ಎಲ್ಲಿ ಮಾಡಲಿ, ಅಡುಗೆ ಮಾಡೋದಕ್ಕೆ ಆಗೋಯ್ತದೆ. ಸಂದಿಕ್ಕೆ ಅವ್ನು ಮುದ್ದೆ ಮಾಡಿಕೊಡು, ಅದಕ್ಕಂತ ಹಪ್ಳ ಕರ್ಕೊಡು, ಇಲ್ಲಾಂದ್ರೆ ಇನ್ನೇನಾರು ಮಾಡಿಕೊಡು, ಬರೀ ಇವೆ ನಂಗಣ್ಣು ಅವು ಮಾಡೋದಕ್ಕೆ ಆಗೋಯ್ತದೆ ಕಣ್ಣ ಟೇಮು. ಇನ್ನೆಲ್ಲಿ ಸಾಲ್ತದೆ? ಅದಕ್ಕೆ ಅಂತ ನಾನು ಮಾಡಿಟ್ಬಿಟ್ಟೆ ಬರ್ತೀನಿ. ಇನ್ನೇನು ಕೂಲಿ ಪಾಲಿ ಈಗಿಲ್ಲ, ಅದಕ್ಕೆ ಹೊಸಿಯ ಇದು ಎಮ್ಮೆ ದನಗಳು ಎಡ್ಕೊ ಬಂದುಬಿಟ್ರೆ ಕರವರ ಆಯ್ತವೆ. ಸಾರು ಹೊಸಿ ಇದ್ರೂ ಹಾಲ ಪಾಲೋ ಎಲ್ಲ ಮೊಸರ ಬಿಟ್ಕೊಂಡು ಕುಡಿತಾರೆ, ತಿಂತಾರೆ. ಅದಕ್ಕಾಗಿ ನಾನು ಸುಮ್ಕೆ ದನ ಇಟ್ಕೊ ಬರೋದು. ಇಲ್ಲಾಂದ್ರೆ ಇಲ್ಲಿಂದ ಉಳ್ಕುಯ್ಕೊಂಡು ತಗೊಂಡೋಗ್ಬೇಕು. ಯಾವಳು ಉಳ್ಕುಯ್ಕೊಂಡು ತಗೊಂಡು ಹೋಯ್ತಾಳೆ ಆಗಕ್ಕಿಲ್ಲ ಕಣೆ ಈಗಂತೀವಿ. ಅಯ್ಯೋ ಹೋಗು, ಯಾವಳು ಮಾಡ್ತಾಳೆ ಇವೆಲ್ಲ ಮನೆ ಕೆಲಸವ? ಯಾರು ಮಾಡಿದ್ರು ಅನ್ನಿಸೋದು ನನಗಂತೀವಿ. ಅದೇನೋ ದಿಟ್ಟಕಂತ ಬಿಡವ, ಅದು ಯಾವಳು ಮಾಡ್ತಾಳೆ ಮನೆ ಕೆಲಸವ? ನನಗೂ ಆಗಕ್ಕಿಲ್ಲಕ್ಕಂತ ಹೋಗಿ ಆತ ಮಾಡಿ ಬಂಗವ ಸಾಕಾಗೋಗಿದೆ. ಯೋಟ್ ಕೆಮ್ಮೆ ಮಾಡಿದ್ರು ಮುಗಿಯೋಕೆ ಇಲ್ಲ ಅಂತದೆ ಕಣೆ. ಹಂಗಾರೆ ನೀನು ಎಲ್ಲನೂ ಮುಗಿಸ್ಕೊ ಬಂದೆ ಏನು? ಕೆಮ್ಮೆ ಏನಿಲ್ಲ ಇನ್ನು ಮನೆಗೆ ಬಂದಮೇಲೆ? ಇನ್ನೇನು ಕೆಮ್ಮೆ ಮಾಡಿ ಕೂಲಿ ಪಾಲಿ ಹೋಗೋದು ಏನೂ ಇಲ್ಲ, ಇನ್ನೇನು ಬರೀ ಬಂಗ ಮಾಡ್ಬರೋದು ಆಟೆ. ಮನೇಲಿ ಕೇಮ್ ಇದ್ರೆ ಮಾಡ್ಬೋದಪ್ಪ, ಕೇಮೇ ಇಲ್ಲ, ಬರೀ ದನ ಆಟಕ ಬರೋದು ಒಂದು ಕೇಮ್ ಆಗೋಗೈತೆ ಆಟೆ ನಮಗೆ. ಬಾ ಇನ್ನೇನು ಮನೆ ಬಂಗ ಅಲ್ವಾ, ಮಾಡಿ ಬಂದೆ. ಇನ್ನು ಓದ್ಬೇಕು ಮಾಡೋಕ್ಕಾಗಲ್ಲ ಅಂತವ, ಎಲ್ಲನೂ ಮಾಡೇ ಬಂದವ. ನಾಳೆಗೆ ನೀವು ಬರ್ತೀರ ಹೆಂಗ್ರೆ ಇದಕ್ಕೆ ದೇವ್ರಿಗೆ? ಯಾವ ದೇವ್ರಿಗವ? ಇವನು ದೇವ್ರ ಪವರ್ ಅಂತ ಇದೆಯಾ? ಇವನು ಸಮಾಚಾರ? ನಾನಲ್ಲ ಸಾವಿತ್ರಕ್ಕ ನಾಳೆಗೆ ಯಾವುದು ದೇವ್ರಿಗೆ ಹೋಗ್ತಾಳಂತೆ. ಅದ್ಯಾವುದೋ ಅರ್ಕೆ ಇತ್ತಂತಲ್ಲ, ಅರ್ಕೆ ಕೊಡೋದೈತಂತಪ್ಪ. ಅದಕ್ಕೆ ದೇವ್ರಿಗೆ ಹೋಯ್ತಾಳಂತೆ. ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬರೋದಲ್ವೇ? ಅದಕ್ಕೆ ಬಾರೇ ನೀನುವೇ ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಬರೋಣ ಅಂತವ ಕರೆದ್ಲು. ಏನೋ ಕೋಳಿ ತಕ ಹೋಯ್ತಾಳಂತೆ, ಅದಕ್ಕೆ ನಿಮ್ಮನ್ನು ಕರೆದಿಲ್ವೇ ಅಂತ ಕೇಳ್ದೆ ಆಟೆಯ. ಹೌದೇ? ಇಲ್ಲಿ ಕಡೆ ನಮ್ದೇನು ಕರೆದಿಲ್ಲ. ಯಾವ ದೇವಸ್ಥಾನವಂತೆ? ಇಲ್ಲೇ ಕಣೆ ಪುರ್ದಮ್ಮ ಅಂತಂಗಿತ್ತವ. ಪುರ್ದಮ್ಗಿರ್ಬೇಕು ಕಣೆ, ಅವಳು ಪುರ್ದಮ್ಗೆ ಅಲ್ವೇ ಹೋಗೋದು? ಪುರ್ದಮ್ಗಿರ್ಬೇಕು. ಹೋಗಿ ಆತಾಗ ಅಲ್ಲೇ ಮಾಡ್ಕೊಂಡು ತಿನ್ಕೊಬರೋಣ ಬಾ, ಅಪಾರ ದಿನದಿಂದ ಅರ್ಕೆ ಹಂಗೆ ಐತೆ ಅಂತ ಅಂತಿದ್ಲವ. ಅದಕ್ಕೆ ನಿಮಗೂ ಹೇಳೋಳೇನೋ ಅಂತ ಕೇಳಿದ್ನವ. ಇಲ್ಲ ಕಂದ್ಲೆ ನೋಡು, ನಮ್ಗೆ ಏಳೇ ಇಲ್ಲ. ಅಲ್ಲ ನಮ್ಮ ಕರಿ ಬರ್ದ ಕೋಳಿ ಸಾರಿಗೆ ಬರೀ ನೀನು ಒಬ್ಬಳು ಕರೆದವಳಲ್ಲ, ನಾವು ಬರೀ ಹೋವ ಇನ್ನು ಮನೆ ಇವನ್ ಮಾಡೋದಿತ್ತು. ಬಂಗ ಮಾಡಕ್ಕೆ ಏನಾರ ಬಂಗಿದ್ರು ಮನೆ ತವ ನಾವು ಬಂದು ಹಂಗೆ ಉಣ್ಕ ಬಂದಿರುವವ ಕರಿಬಾರ್ದು ನಮ್ನವೇ. ಹ್ಞೂ ನೋಡು, ನಮ್ಮಿಬ್ರು ಬಿಟ್ಟು ನೀನು ಒಬ್ಳನ್ನ ಕರೆದವಳು ಸಾವಿತ್ರಕ್ಕ. ಆದ್ರೆ ನಾವು 4 ಜನ ಒಂದೇ ಅನ್ಕೊಂಡಿದ್ವು, ಹಿಂಗೆ ಮಾಡ್ತಾಳೆ ಅನ್ಕೊಂಡಿದ್ದಿಲ್ಲ. ಕರಿಬಾರ್ದೆ ನನ್ನ? ಅಯ್ಯೋ ನಮ್ಮನ್ನು ಕರೆದಿದ್ರು ನಾವು ಜೊತೆಗೆ ಬಂದು ಮಾಡಿ ಉಣ್ಕ ಬತ್ತಿದ್ಬವ. ಅಯ್ಯೋ ಕೋಳಿ ಸಾರ ಬುಟ್ಟಾರುಂಟೆ, ಮಟನ್ ಮಾಡಿಸಿಲ್ವಂತೆ. ಬರೀ ಕೋಳಿ ಒಂದೇ ಮಟನ್ ಮಾಡಿಸ್ತಾರಂತ. ಇಲ್ಲ ಕಂದ್ಲೆ, ನನಗೂ ನೆನೆ ರಾತ್ರಿ ಬಂದಿದ್ಲು. ಅದೇ ರಾತ್ರಿ ಆಗೈತಲ್ಲ, ಅದಕ್ಕೆ ನಿಮಗೆ ಬಂದಿಲ್ಲ. ಆಗ ನಿಮ್ಮ ಮನೆಗೆ ಆ ಕಡೆಗೆ ಬರ್ಬೇಕಲ್ಲ ಇಬ್ರು ಮನೆಗೂ. ಅದಕ್ಕೆ ನಮಗೆ ಹಿಂಗೆ ಬಂದಿದ್ಲಲ್ಲ ಹೇಳ್ಬೋದ್ಲು. ಇವತ್ತು ಹೇಳ್ಬೋದು ಅನಿಸ್ಕಂತಾಗ ಮಟನ್ ಇಲ್ವಂತೆ, ಬರೀ ಕೋಳಿ ಕೊಡ್ಕೊ ಬತ್ತಾಳಂತೆ. ಅವಳು ಕೋಳಿ ಅಷ್ಟೇ ಅಂತ ಯಾರು ಕೇಳಿದ್ದು, ಕೋಳಿ ಕೊಡ್ಕೊ ಬತ್ತಾಳಂತೆ. ಬಾ ಕೋಳಿ ಸಾರ ಆದ್ರೂ ಯಾಕೆ ಬಿಡ್ಬೇಕು? ಅಯ್ಯೋ ಮಟನ್ ಸಾಂಬಾರು ಕಾಯ್ಕೊಂಡು ಕೂತ್ಕೊಂಡು ಆಯ್ತದ ಕೋಳಿ ಸಾಂಬಾರು. ಮಕ್ಳು ಕರ್ಕೊಂಡು ಹೋಗಿ ಉಣ್ಕ ಬಂದು ಆಗಕ್ಕಿಲ್ವೇ? ಸುಮ್ಕ ಬಾ, ಇವತ್ತು ಬಂದು ಕರಿಬೋದು ಅನಿಸ್ತದೆ. ಬಾ. ಅಯ್ಯೋ ಕೋಳಿ ಸಾರು ಬಿಟ್ಟಾರುಂಟೆ ಉಣ್ಕಂತ ಹಾಕು. ಇವತ್ತಿನ್ನೂ ಕರೆದಿಲ್ಲ, ಕರೆದ್ರೆ ನಾವು ಬರ್ತೀವಿಕಂತೆ. ಮಕ್ಳು ಕರ್ಕೊಂಬಂದು ಕೋಳಿ ಸಾರು ಉಣ್ಕ ಬಂದ್ರೆ ಆಯ್ತದೆ. ಅಯ್ಯೋ ಕೋಳಿ ಸಾರ ಯಾಕೆ ಬಿಟ್ಟು ಕೂತ್ಕೋಬೇಕು? ಕರಿತಲ್ಕಂತ ಹಾಕಿ ಇವತ್ತು ಕರಿತಾಳೆ. ಅಲ್ಲಿ ಬೋತಾ ಇರಂಗೆ ಅವಳೆ ನೋಡ್ರಿ ಸಾವಿತ್ರಕ್ಕ. ಈಗ ಕರಿಬೋದು ಅನಿಸ್ತತೆ ನಿನ್ನ. ಬೋತಾ ಇರಂಗೆ ಅವಳು ನೋಡಿ. ಈಗ ಅವಳು ಈಗ ಅಡ್ಕೆ ಬತ್ತಾವಳಪ್ಪ ಎಮ್ಮೆದನ್ಗಳು. ನಮ್ಮ ವೇಳೆ ಹಳೆ ಮನುಷ್ಯ ಆಗೋದು ಎಮ್ಮೆದನ್ಗಳು ಅಡ್ಕೆ ಬಂದು ಇವಳು ಈಗ ಅಡ್ಕೆ ಬತ್ತಾವಳು. ಅಡುಗೆ ಬರ್ತಾಳ. ನಮ್ಮನೆ ಕರೆದಿಲ್ಲ ಕೋಳಿ ಸಾರು ಉಣ್ಣಕ್ಕೆ. ಯಾವಾಗ ಅಡ್ಕೆ ಬಂದ್ರೆ ನಮಗೇನು? ಅಯ್ಯೋ ಲೈ ನಾಳೆ ಕಲ್ವ ಹೋಗೋದು, ಇವತ್ತು ಕರಿತಲ್ಕಂದು ಬಾ. ಕರಿತಲ್ಕಳ ಕರೆದ್ಮೇಕೆ ಹೋದ್ರಾಯ್ತದೆ. ಏನು ಮುಖಂತ ಬಾರ್ಲೆ, ಇವತ್ತು ಕರಿತಾಳೆ. ನಾಳೆ ಕಲ್ವ ಅದಕ್ಕೆ ಸುಮ್ಕಾಗಿ ಹೇಳ್ಕಂತೆ. ನೆನ್ನೆ ಸಂದಾಗ ಬಂದಿದ್ಲು ಅಂತೀನಿ, ನೀನು ಅದನ್ನೇ ಹೇಳ್ತೀಯ. ಕತ್ಲಾದ್ಮೇಲೆ ಇನ್ನು ಎಲ್ಲ ತಕ್ಕ ಬರೋಕಾಯ್ತದ. ಅದಕ್ಕೆ ಹೋಗಿ ಇವತ್ತು ಸೋಳ್ತಲ್ಕಂತ ಹಾಕು ನಿಮಗೆ. ಅಗಳ ಎಲ್ಲರೂ ಆಲೆ ಬಂದು ಕೂತವ್ರೆ. ಏನು ಮಾಡೋಕೆ ಕಾಣಪ್ಪ, ಏನೋ ಕೂತ್ಕೊಂಡು ಪಟ್ಟ ಹೊಡಿತಾವ್ರಪ್ಪ. ಯಾರ ಮನೆ ಸುದ್ದಿ ಮಾತಾಡ್ತಾವ್ರೋ ಏನೋ. ಇನ್ನೇನು ಬರೀ ಕೂತ್ಕೊಂಡು ಹೊಲ್ತಾ ಬಂದು ಅವ್ರವ್ರ ಮನೆ ವಿಷಯ ಮಾತಾಡೋದ್ರಾಗೆ ಇಡೀ ದಿನ ಕಳೀತಾರೆ. ನಾನು ಬೇರೆ ಇಬ್ರು ಲೌಡಿರ್ನೂ ಇನ್ನೂ ಕರೆದಿಲ್ಲ ಕೋಳಿ ಸಾರು ಉಣ್ಣಕ್ಕೆ.
ಇನ್ನೆಲ್ಲ ಊದಿಸ್ಕೊಂಡು ಕೂತಿರ್ತಾರೆ ಏನೋ. ಇವಳು ಆಳೆ ಬೊಗಳಿರ್ತಾಳೆ, ಇಲ್ಲ ಅವಳು ಇವಳು ಬಾಯಿ ನಿಲ್ಲಕ್ಕಲ್ಲ ಬೊಗಳಿರ್ತಾಳೆ, ಅದಕ್ಕೆಲ್ಲ ಊದಿಕೊಂಡು ಕೂತಿರ್ತಾರೆ. ಈಗ ಹೋಗಿ ಕರಿಬೇಕು, ಕರಿತೀನಿ. ಕರಿಯೋವರೆಗೂ ತಡ್ಕೊಳಕ್ಕಾಗಲ್ಲ ಮಂಡೋಕೆ, ಗೊತ್ತು ಕರಿತಾಳೆ ಅಂತವ, ಗೊತ್ತಿದ್ರು ಆ ಜಲ್ದಿ ತಡ್ಕೊಳಕ್ಕಾಗಲ್ಲ. ಒಬ್ರನ್ನ ಬಿಟ್ಟು ಒಬ್ರಿಗೆ ಹೇಳಂಗಿಲ್ಲ. ಏನು 3 ಜನಕ್ಕೂ ಒಟ್ಟಿಗೆ ತುತ್ತೂರಿ ಓದಕ್ಕಾಯ್ತತೆ. ಓ ಬಾರೆ ಸಾವಿತ್ರಕ್ಕ, ಇದ್ಯಾಕೆ ಈಗ ತಡಕ್ ಬಂದಿದ್ಯಾ? ನಾವೆಲ್ಲ ಹಳೆ ಮನುಷ್ಯರಾಗೋದು, ಬಂದು ಹೊಸಿ ಗೊತ್ತಾಗ್ಲಿಲ್ಲ. ಈ ಗಟ್ಕ ಬತ್ತ ತಾಯಿ, ಏನು ಇಟ ಗಂಟೆ ಬಂದ? ಅಯ್ಯೋ ಹೂ ಕಂದ್ಲೆ, ಹೊಸಿ ಸಾಮಾನ ಕೊಡೋತರ ಕೇಳದಿತ್ತ, ಅದಕ್ಕೆ ನನ್ನ ಮಗಳ ಕೈಯಲ್ಲಿ ಬರ್ಸಿ. ನಂಗೆ ಬರಕ್ಕಲ್ಲ ಆ ಅಪ್ಪಿ ಏನಕ್ಕೆ ಬರಕ್ಕಲ್ಲ, ಏನಿಲ್ಲ, ಇನ್ನೇನು ಮಾಡೋಣ. ನನ್ನ ಮಗಳ ಕೈಯಲ್ಲಿ ಏನೋ ಬರ್ಸಿ, ಇನ್ನೇನು ನಂಗೆ ಗಂಡಿಗೂ ಓದಕ್ಕೆ ಬರಕ್ಕಲ್ಲ. ಆ ಅಂಗಡಿಯರಿಗೆ ಕೊಟ್ಟರೆ ಅಂಗಡಿಯವ್ರು ಓದಿದ್ರು ಓದ್ದಂಗೆ ಆಟಯ್ಯ ಕೊಟ್ಟು ಕಳ್ಸವಳೆ. ನನ್ನ ಮಗಳು ಮರ್ತೋಯ್ತದೆ, ಅದರವ ಜ್ಞಾಪಕ ಬಂದಿದ್ರಲ್ಲಿ ನೋಡ್ಕೊಳ್ಳೋಣ ಅಂತವ ಕೊಟ್ಟು ಕಳ್ಸವಳೆ. ಅದ ನೋಡ್ಕೊಂಡು ಸಾಮಾನು ತಗೊಬತ್ತಾನೆ. ಈಗ ಏನಂತ ಸಾಮಾನೇನಿಲ್ಲ, ಹೊಸಿ ಬರ್ದಿವನ ಆಟಯ್ಯ. ಅದಕ್ಕೆಯ ಇನ್ನವನ ಕಡೆಗೆ ಹೋದ್ನ. ಇನ್ನು ಮನೇಲಿ ಬಂಗಾರನು ಮುಗಿಸ್ಕೊಂಡು ಎಲ್ಲ ತೊಳೆದಿಟ್ಟು ಬಳ್ದಿಟ್ಟು ಇನ್ನು ಬರೋದು ಬೇಡ ಅನ್ಕಂಡೆ. ಇನ್ನು ಮನೆತ ಬರೀ ಒಣಲ್ ತಿನ್ಕೊಂಡು ಇವನ್ ಹಾಲು ಕೊಡ್ತಾವು. ಅದಕ್ಕೆ ಹೊಸಿ ಹಸು ಮೇಯಿಸ್ಕೊಂಡು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಮಾದಪ್ಪನವ್ರ ತೋಟದಾಗೆ ಚೆನ್ನಾಗದ ಹುಲ್ಲು. ಅದಕ್ಕೆ ಆ ಕಡೆ ಗಡಿಕೆ ಆ ಬದಿಕೆ ಕಟ್ಟಾಕ್ಬಿಟ್ಟು ಬಂದೀವಿ. ಇನ್ನೊಂದು ಗಳಿಗೆ ಬಿಟ್ಟು ಹೋಗಿ ಈ ಕಡೆ ಬದಿ ಕಟ್ಟಾಕ್ಬಿಟ್ಟು ಬರ್ತೀವಿ. ಹೊಸಿ ಹುಲ್ಗಿಲ್ ಮೇಯ್ಕಂದ್ರೆ ಚೆನ್ನಾಗಿ ಹಾಲು ಕೊಡ್ತದೆ. ಹಸಿರು ಹುಲ್ ತಿಂದಷ್ಟು ಚೆನ್ನಾಗಿದ್ದು ಹಾಲು ಕೊಡ್ತದೆ. ಒಣಲಲ್ಲಿ ಏನಿರ್ತದೆ ಸತ್ವ, ಅದಕ್ಕೆ ಬಂದವ. ಹಂಗೆ ಇನ್ನು ನೀವು ಇರ್ತೀರಾ ಅಂತ ಗೊತ್ತಲ್ಲ, ಆಯ್ತದೆ ಇವ್ರನ್ನೂ ಹಂಗೆ ಕರೆದೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಎತ್ತಗೆ ಯಾಕ ಎಲ್ಲಿ ಕರೆದೋಗಕ್ಕೆ ಬಂದೆ? ಅದೇಯ ನಾನೊಂದು ಅರ್ಕೆ ಕಟ್ಕೊಂಡಿದ್ದೆ ಪುರ್ದಮ್ಗೆ. ಅದು ಆ ಅರ್ಕೆಯ ಕೊಟ್ಟೆ ಇತ್ತಿಲ್ಲ, ಅರ್ಕೆ ಸುಮಾರು ದಿನದಿಂದ ಹಂಗೆ ಇತ್ತ. ಅದಕ್ಕೆ ಅತ್ತಾಗ ಈಗ ಕೊಟ್ಕೊ ಬಂದ್ಬಿಡೋಣ ಅಂತವ. ಅದಕ್ಕೆಯ ನಿಮ್ಮ 3 ಜನ ಇನ್ಯಾರಿಗೂ ಏನು ಹೇಳಿಲ್ಲ ನಾನು, ಕೋಳಿ ಆಟೆಯ. ಅದಕ್ಕೆ ನಿಮ್ಮ 3 ಜನ ಕೇಳೋಣ ಅಂತವ. ನಾನು ಅಲ್ಲೇ ಮಾಡ್ಕೊಂಡು ತಿಂದು ಬರೋದಲ್ವೇ, ಅದಕ್ಕೆ ನೀವಾರ ಸರಿ ಓದ್ತೀರ, ನಮಗೆ ಎಲ್ಲದಕ್ಕೂ ಸಹಾಯ ಮಾಡೋಕ್ಕೆ ಇದಕ್ಕೆ ಎಲ್ಲವ. ಹಂಗೆ ಉಣ್ಕೊಂಡು ಬರೋಕ್ಕೂ ಸರಿ ಹೋಯ್ತತೆ ಅಂತ ಅಂದ್ಬಿಟ್ಟು ಬರೀ ನಿಮ್ಮ 7 ಜನ ಕೇಳಿದ್ದೀನಿ ಅಷ್ಟೇ. ಇನ್ನೊಂದು 2 ಹೇಳಿವ್ನಿ ನಿಮ್ಮ ಬಿಟ್ರೆ. ಅದಕ್ಕೆ ರಾತ್ರಿ ಅವ್ರ ಮನೆ ತಕ್ಕ ಹೋಗಿದ್ದಲ್ಲ 7 ಬಂದೆ. ಇನ್ನು ನಿಮ್ಮ ಮನೆ ತಕ್ಕ ಆ ಕಡೆಗೆ ಬರ್ಬೇಕಲ್ಲವ, ಆಟೋದ್ನಲ್ಲೆಲ್ಲ ಆ ಕಡೆಗೆ ಬರೋಕೆ ಹೋಗ್ಲಿ. ಅದಕ್ಕೆ ನಾಳೆಗೆ ಹೇಳಿದ್ರಾಯ್ತು, ಇನ್ನು ಹೋಗೋದು ನಾಡಿದ್ದಲ್ವ ಅನ್ಕೊಂಡು ನೆನೆ ಸುಮ್ಕೋದೆ. ಅದಕ್ಕೆ ಈಗ ಹೆಂಗಿದ್ರು ಇಲ್ಲಿ ಇದ್ದೀರ ಅಂತ ಗೊತ್ತಲ್ಲ, ಇಲ್ಲೇ ಹೇಳೋಣ ಅತ್ತಾಗಿ ಇನ್ನೇನು ಅಂತ ಅಂದ್ಬಿಟ್ಟು ಬಂದವ. ಓ ಹಂಗ, ಹ್ಞೂ ಸರಿ ಬಿಡು ಬರ್ತೀವಿ. ಇನ್ನೇನು ನಾವು ಬರ್ದೆ ಇನ್ಯಾರು ಬರ್ತಾರೆ, ಬರ್ತೀವಿ. ಎಷ್ಟೊತ್ಕೊಂತೀಯ? ಒತ್ತಾರನೇ ಬಿರ್ನು ನೋಡ್ಬೇಕಾದ್ರೆ ಬಿರ್ನ ಮಾಡ್ಕೊಂಡು ತಿಂದು ಬರ್ಬೋದು. ಇಲ್ಲ ಅಂದರೆ ತಡ ಆಯ್ತತೆ ಬರೋ ಹೊತ್ತಿಗೆ. ಇನ್ನು ಮಳೆ ಮೋಡಾದರೆ ಕೆಲಸ ಆಗಕ್ಕಲ್ಲ. ಅದಕ್ಕೆ ತಗ ಬಿರ್ನು ವಂಡಿ ಒತ್ತಾರೆ ಬಂದ 6:30 7 ಗಂಟೆ ಹೊತ್ತಿಗೆ ಬಿಟ್ಬಿಡೋಣ. ಅಲ್ಲಿ ಹೋಗೋ ಹೊತ್ತಿಗೆ ಆಗೋಯ್ತದೆ 8:30 ಹಿಂಗೆ. ಇನ್ನು ಅಲ್ಲಿ ಇದೆಲ್ಲನೂ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾವು ಮಾಡಿ ದೇವ್ರಿಗೆ ತೆರಿಗೆ ಕೊಟ್ಟು ಎಲ್ಲ ಮಾಡೋ ಹೊತ್ತಿಗೆ ಆಗಿ ಹೋಯ್ತದೆ ಆ ಮಧ್ಯಾಹ್ನ. ಅದಕ್ಕೆ ಹೊಸಿಯ ಜಲ್ದಿ ವಂಡಿ ಕೆಲಸ ಮುಗಿಸ್ಕೊಂಡು ಬಿರ್ನೇ ಓದಷ್ಟುವೆ ಬಿರ್ನು ಬರ್ಬೋದು. ಓ ಆರು ಜಲ್ದಿ ಹೊಂಟೇನೆ. ಹಾಲು ಪಾಲು ಕರೆಯವೆಲ್ಲ ಇದ್ವಪ್ಪ, ಹಂಗಾರೆ ಬೇಗ ತರ್ಕೋಬೇಕು ಅಂತೀಯೇ. ನಾನು ಒಂದು 8 ಗಂಟೆ 8:30 ಹಿಂಗೆ ಹೊಂಟಿಯ ಅಂತ ಮಾಡಿದ್ದೆ. ನೀನಿನ್ನು 6:30ಗೆ ಹೇಳ್ತಾ ಇದೆಯಾ? 6:30 ಅಂದರೆ ಆಯ್ತದ್ಕಂದು ಬಾ. 7 7:30 ಆಯ್ತದೆ. ಎಲ್ಲರೂ ಹೊಂಟಿ ಎಲ್ಲ ಅದೇ ಟೈಮಿಗೆ ಬಂದ್ಬಿಡ್ತೀರಿ. ಯಾವಳು ಹೊಂಡಕ್ಕಲ್ಲ ನೋಡಿರು. ಅದಕ್ಕೆ ನಾನು ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿಲ್ಲ, ನೀವು 4-5 ಜನಕ್ಕೆ ಹೇಳಿವ್ನಿ. ನೀವು 6:30 ಹೊತ್ತಿಗೆ ರೆಡಿ ಇರವ. ಬಿರ್ನು ಹೋದ್ರೆ ಬಿರ್ನು ಬರ್ಬೋದು. ಆಮ್ಯಾಕೆ ಬಂದು ಮಾಡ್ಕೊಳ್ಳಿವಂತೆ. ಹೊಸಿ ಜಲ್ದಿ ಎದ್ದು ಎಲ್ಲನೂ ಕರೆತಿಡು, ಹಾಲು ಪಾಲು ಎಲ್ಲನೂ ಕರೆದಿಟ್ಬಿಟ್ಟು ರೆಡಿ ಆಗು ನೀನು. ಅದೇನು ಮಹಾ ಕೆಲಸ ಅಂತ ಗಾಡಿ ಹೆಂಗೆ ಯಾಕೆ ಹೋಗೋದು? ಗಾಡಿ ಕಟ್ಟಿಸ್ತೀಯಾ ಹೆಂಗೆ? ಇವನು ಯಾರೋನು ಆ ಜಯಣ್ಣನ ಮಗ ಟ್ಯಾಕ್ಟ್ರ್ ತಗೊಂಡವನಲ್ಲ ಹೊಸದು. ಅವ್ರೇನವ ಬೇಕಾದಂಗೆ ಅವ್ರೆ ಟ್ಯಾಕ್ಟ್ರ್ ತಗೊಂಡವನೇ. ಅವ್ನು ಟ್ಯಾಕ್ಟ್ರಾಗ ಹೊಸಿ ಜನ ಹಿಡಿತಾರ. ನಾನು ಅದಕ್ಕೆ ಅವ್ರ ಮನೆಯವ್ರಿಗೂ ಹೇಳ್ಬೇಕಾಗಿತ್ತ. ಹೇಳಿವ್ನ ಹೆಂಗ ಕೋಳಿ ಸಾಕ್ತಾವಲ್ವೇ, ಹೆಂಗೆ ಕೊಂಡು ತರಬೇಕು ಅನ್ನೋದಿಲ್ಲ ಇವನಿಲ್ಲ. ಅದಕ್ಕೆ ಅತ್ತಾಗಿ ಅವ್ರಿಗೆ ಹೇಳಿವ್ನಿ, ಕರ್ಕೊಂಡು ಹೋಯ್ತೀನಿ ಕನಕ, ನೀನು ಅದಕ್ಕೋಸಿಯ ಪೆಟ್ರೋಲ್ ಹಾಕಿಸ್ಕೊಡು ಅಂತನೇ ಹೇಳವನೆ. ಆ ಪೆಟ್ರೋಲ್ ಒಂದು ಹಾಕಿಸ್ಕೊಟ್ಬಿಟ್ರೆ ಅವ್ನು ಕರ್ಕೋತಾನಂತೆ ಪಾಪ. ಅದಕ್ಕೆ ಗಾಡಿ ಕಟ್ಸ್ಕೊಂಡು ಕುತ್ಕೊಂಡ್ರೆ ಆಗ್ತಿಲ್ಲ. ಅಯ್ಯೋ ಟೇಮ್ ಆಗೋಯ್ತದೆ ಗಾಡಿ ಕಟ್ಟೋದಕ್ಕೆ. ಎಲ್ಲರಿಗೂ ಏನು ಹೊಸಿ ಜನ್ವಾ? ಇನ್ನು ಒಬ್ರಿಗೆ ಸಾಲಿದ್ರು ಒಬ್ರಿಗೆ ಸಾಲ ಹಾಕಲ್ಲ, ಆಮೇಲೆ ಒಬ್ಳು ನಡೀತೀನಿ ಅಂತೇಳಿ ಒಬ್ಳು ಹಾಕಲ್ಲ ಅಂತಾಳೆ. ಅದು ಯಾಕೆ ಬೇಕು? ಪಾತ್ರೆ ಪಳಗ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿಂದೆಯ. ಅದಕ್ಕಾಗಿ ಆ ಟ್ಯಾಕ್ಟ್ರಿಗೆ ಹೇಳಿನಿ, ಅವ್ನು ಬರ್ತಾನಂತೆ. ಟ್ಯಾಕ್ಟ್ರಾಗೆ ಎಲ್ಲರೂ ಇಟ್ಕೊಂಡು ಮಾಡಿ ಮುಗಿಸಿ ತೊಳ್ಕೊಂಡು ಬಳ್ಕೊಂಡು ಟ್ಯಾಕ್ಟ್ರ್ ಮೇಲೆ ತಗೊಬರೋದು. ಜನಗಳಿಗೂ ಆರಾಮಾಗಿ ಕೂತ್ಕೊಂಡು ಪತ್ಕೊಂಡು ಹೋಗ್ಬೋದು. ಅದಕ್ಕೆ ಟ್ಯಾಕ್ಟ್ರಿಗೆ ಹೇಳಿನಿ. ಒಳ್ಳೆ ಕೆಲಸ ಮಾಡ್ಬೇಕಂತ ಬಿಡೋದಂತ ಏತಾಗಿ ಟ್ಯಾಕ್ಟ್ರ್ ಮೇಲೆ ಆರಾಮಾಗಿ ಮಾನಿಕೊಂಡು ಕೂತ್ಕೊಂಡು ಒದಾಡ್ಕೊಂಡು ಹೋಗ್ಬೋದು. ಜಾಗ ಇಕ್ಕಟ್ಟಿರಕ್ಕಲ್ಲ. ಹೆಂಗೋ ಜನ ಜಾಸ್ತಿ ಆದ್ರೆ ಇಕ್ಕಟ್ಟಾಯ್ತಾರೇನೋ ಅನ್ಕಂಡೆ. ಸರಿ ಹೋಯ್ತದ ಬಿಡು. ಗಾಡಿ ಆದ್ರೆ ಭಾರಿ ಇಕ್ಕಟ್ಟಾಗ್ಬಿಡೋದು. ಇನ್ನು ಮಕ್ಳು ಕರ್ಕ ಬಂದ್ರೆ ಹಿಂಸೆ ಆಗೋದು. ಹೋಲ್ಬಿಡು, ಟ್ಯಾಕ್ಟ್ರ್ ಅಲ್ವಾ, ಆರಾಮಾಗಿ ಹೋಗಿ ತಿನ್ಕೊಂಡು ಮಾಡ್ಕೊಂಡು ಬರ್ಬೋದು. ಹ್ಞೂ ಮತ್ತೆ ಅದಕ್ಕೆ ಎಲ್ಲರೂ ಒತ್ತಾರೆಯ ಜಲ್ದಿ ಎದ್ದು ಬಿರ್ನೇ ಭಂಗ ಮುಗಿಸ್ಕೊಂಡು ಸೀದಾ ತಯಾರಾಗಿ ಅಲ್ಲಿಗೆ ಬಂದ್ಬಿಡಿ ಮನೆ ತಕ್ಕೆ. ಆ ಟ್ಯಾಕ್ಟ್ರ್ ತಗೊಂಡು ಅಲ್ಲೇ ನಿಲ್ಸಿರ್ತಾನ ಹುಡುಗ. ಪಾಪ ಬಾರಿ ಒಳ್ಳೆ ಹುಡುಗ ಅದು. ಎಲ್ಲ ತೊಳೆದು ರೆಡಿ ಮಾಡೋಕ್ಕೆ ಹೇಳಿವ್ನಿ. ಎಲ್ಲ ತೊಳೆದು ಪೂರ ಕ್ಲೀನು ಮಾಡಿರ್ತಾನೆ. ಅವನೇನು ಇದು ಮಾಡಿರಕ್ಕಿಲ್ಲ. ಒತ್ತಾರೆ ಎದ್ದು ಬಿರ್ನೇ ಎಲ್ಲನೂ ಮುಗಿಸ್ಕೊಂಡು ಬನ್ನಿ.
ನಾನು ಮತ್ತೆ ಕರೆಯಕ್ಕೆ ಬರಕಲ್ಲ ಕಣವ, ನನಗಾಗಕ್ಕಲ್ಲ. ಅವೇನು ಕಾಲು ನೋವು ಪಟ 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 ಅಂತವೆ, ಯಾವಳು ಬರ್ತಾಳೆ. ಅದಕ್ಕೆ ಈಗಲೇ ಹೇಳ್ಬಿಟ್ಟಿವನಿ, ಸೀದಾ ಅಲ್ಲಿಗೆ ಬಂದ್ಬಿಡಿ ಬೆಳಗ್ಗೆ, ಹೆಂಗಿದ್ರು ಏಳಿನಲ್ಲ ಎಷ್ಟೊತ್ತಿಗೆ ಅಂತವ. ಹ್ಞೂ ಆಯ್ತು ಕಣ್ ಬಿಡಾಕ, ಇನ್ನು ಎಟ್ಕಿತ ಹೇಳ್ತೇವೆ. ಈಗ ಹೇಳಿದೆಯಲ್ಲ ಬಿಡು, ನಾವು ಬರ್ತೀವಿ ಕಂತ. ನೀನೇನು ತಲೆ ಕೆಸ್ಕೊಬೇಡ, ನಾವು ಆ ಥರನೇ ಬೇರೆ ಬೇರೆ ಬಂಗಾಲೆಲ್ಲ ಮುಗಿಸ್ಕೊಂಡು ನಾವು ಬರ್ತೀವಿ. ನೀನದು ಏನೈತೆ ನಿಮ್ಮನ್ನು ನೋಡ್ಕೋ. ಅಕ್ಕ ಇವಳು ಬಸಣ್ಣಮ್ಮಂಗೆ ಹೇಳಿದ್ರೆ ನೀನು? ಬಸಣ್ಣಮ್ಮ ಊರ್ ಬಸ್ಸಿ ಸುಮ್ಮನೆ ಇರ್ತಾಳೆ. ಹ್ಞೂ ಕಣವ, ಗೊತ್ತಾದ್ರಿ ನಾನು ಕರೆದಿಲ್ಲ ಅಂತ ಇಡೀ ಊರಿಗೆ ಪಂಚಾಯತಿ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅಂಥವಕ್ಕೆಲ್ಲವ ಮೊದಲು ನಿಂತಿರ್ತಾಳೆ, ನಾನೇ ಇರಲಿ ನನಗೂ ಇರಲಿ, ನನ್ನ ಮಕ್ಳಿಗೂ ಇರಲಿ, ನನ್ನ ಮೊಮ್ಮಕ್ಳಿಗೂ ಇರಲಿ ಅಂತವ. ಇನ್ನು ಸುಮ್ಕಿರ್ತಾಳೆ, ನೀನು ಕಳಿದವಾದ್ರೆ. ಅಯ್ಯೋ ಅವಳು ಕರೆದವ್ರು ಸುಮ್ಕಿರ್ತಾಳವ. ನೆನೆ ಸಂದೆ ಇವ್ರು ಮನೆಗೆ ಹೋಗಿ ಬರ್ಬೇಕಾರೆ ಅಲ್ಲೇ ಸಿಕ್ಕಿದ್ಲಕ್ಕಂತ ಹಾಕು ಬಿದ್ದಿಲಿ. ಆಗ್ಲೇ ಹೇಳಿವ್ನಿ. ಹ್ಞೂ ಆಯ್ತು ಬರ್ತೀನಿ ಅಂದವಳು. ನಾನಿನ್ನು ಸಂದು ಕರಿಯಕ್ಕೆ ಬರಕಲ್ಲ ನಿನ್ನ ಅಂತಾನೆ ಹೇಳಿವ್ನಿ. ಆಯ್ತು ಬಿಡು ನಾನು ಬರ್ತೀನಿ ಅಂತ ಹೇಳವಳವ. ಏಳು ಮಾಡ್ಕೊತಾಳ ಗೊತ್ತಿಲ್ಲ, ಹೇಳೋದಂತೂ ಹೇಳಿವ್ನಿ. ಹಂಗ ಸರಿ ಬಿಡು, ಮತ್ತೆ ಆಟ ಹೇಳಿದ್ಮೇಲೆ ಸಾಕು. ಅವಳಿಗೇನು ಏಳನ್ನೇ ಕಾಯ್ತಾ ಇರ್ತಾಳೆ. ಹೇಳ್ದ ಹೋದ್ರೆ ಇನ್ನೊಬ್ಬರು ಹೇಳಿದ್ರು ಸಾಕು, ಅವ್ರು ಕೂಟ ಬಂದ್ಬಿಡ್ತಾಳೆ. ಇನ್ನು ಹೇಳಿದ್ಮ್ಯಾಗ ಬಿಡ್ತಾಳ, ಬತ್ತಲ್ಕೊಂಡ್ಬಿಡು. ಹ್ಞೂ ಸರಿ ಕಣವ, ಹಂಗಾರೆ ನಾನು ಆ ಕಡೆ ಬದಿ ಕಟ್ಟಾಕ್ಬಿಟ್ಟು ಹೊಸಿ ಅಲ್ಲಿ ಹೊಲ್ತಕ್ಕೆ ಹೋಗಿ ಬಾಳೆದೆಲೆ ಇವು ಎಲ್ಲನೂ ಹೊಂದಿಸ್ಕೊಬರ್ತೀನಿ. ಇನ್ನು ನಾಳೆ ಕಾಯ್ತವೆ, ಅವೆಲ್ಲನೂ ಹೊಸಿ ಹೊಂದಿಸ್ಕೊಂಡು ಇಟ್ಕೊಬಿಟ್ರೆ ನಾಳಿಗೆ ತಡಾಕಿಲ್ದಾನೆ ಬಿರ್ಬಿರು ಅಂಡ್ಬೋದು. ಇಲ್ಲಿ ಕೂತ್ಕೊಂಡು ಇನ್ನೇನು ಮಾಡೋಣ, ಕೆಲಸ ಐತಿ ನನಗೆ ಮನೇಲೂ ಬಂಗದೆ ಭಾರಿಯ ಸುಮ್ಕೆ ಅದೆಲ್ಲ ಹೇಳ್ತಾರಲ್ಲ, ಹಂಗೆ ದನಗಳು ಹೊಡ್ಕೋಗಾರೆ ಯಾರು ಇಲ್ಲ ಅಂತ ಬಂದೆ. ಈಗ ಒಂದು ನೆನೆಸ್ಕೊಬಿಟ್ರೆ ಮೈ ಜುಮ್ ಅಂತ. ಈಗ ಒಂದು ಸಾಮಾನು ತಂದ್ಮೇಲೆ ಎಲ್ಲಾನು ಒಂದು ಕಟ್ಟಿಟ್ಕೊಂಡು ಎಲ್ಲಾನು ಅಂತ ಹೊಂಚೆ ಹಾಕಬೇಕು ಅಂದರೆ ಹೊಸಿ ಹೊತ್ತಾಕಿಲ್ಲ. ಅದಕ್ಕೆ ನಾನೇನು ಬರಲೇ? ಹೋಗಂತ ಹೋಗು, ನೀನು ಹೋಗು. ಬಳದಲ್ಲೇ ಇವು ಎಲ್ಲನೂ ಜೊನ್ನೆ ಪನ್ನೆ ಎಲ್ಲನೂ ಒಂದಿಸ್ಕೊಬಿಟ್ಟು ಇಟ್ಕೋಗು. ಏನು ಪರವಾಗಿಲ್ಲ. ಬೇಕಾದ್ರೆ ದನಗಳು ನಾವು ಬತ್ತ ಹೊಡ್ಕೊಬತ್ತೀವಿ, ಹೋಗು. ಈ ಕಡೆ ಬದಿಯಿಂದ ಆ ಕಡೆ ಬದಿ ಕಟ್ಟಾಕ್ಬಿಟ್ಟು ನೀನು ಹೋಗು, ಬತ್ತ ನಾವು ಹೊಡ್ಕೊಬತ್ತೀವಂತೆ. ಹೋಗಂತ್ಕೊಂಡು ಹೋಗಿ ಅಕ್ಕ, ಹಂಗೆ ಮಾಡು. ಆ ಕಡೆ ಬದಿ ಕಟ್ಟಾಕ್ಬಿಟ್ಟು ಹೋಗು, ನಾವು ಬತ್ತಾವ ಹೊಡ್ಕೊಬತ್ತೀವಿ. ನಮ್ಮ ದನಗಳು ಕೊಟ್ಲೆ ಬರ್ತವೆ ಹಂಗಂತೀಯೇ? ಸರಿ ಆಯ್ತು. ಮತ್ತು ಜೋಪಾನ ನಾನು ಆ ಕಡೆ ಬದಿ ಕಟ್ಟಾಕ್ಬಿಟ್ಟು ನಾನು ಬಾಳೆದೆಲೆಲ್ಲನೂ ಕುಯ್ಕೊಂಡು ಆ ಕಡೆಯಿಂದ ಆ ಕಡೆಗೆ ಹೋಯ್ತೀನಿ. ಹಂಗಾರೆ ಹತ್ರ ಆಯ್ತದೆ ತಂಗೆ. ಮತ್ತೆ ಹಿಂಗಾಸ್ ಬರೋದು ತಪ್ತದೆ ದನಗಳು ನೋಡ್ಕೊಂಡು ಹೋಗೋಕ್ಕೆ. ನಾನು ಹಂಗೆ ಹೋಗಿ ಹೊಸಿ ಇದು ಮುಗಿಸ್ಕೊತೀನಿ ಬಂಗಾಲನೂ. ನೀವು ಹಂಗೆ ಬತ್ತ ಹೊಡ್ಕೊಬರ್ರವ. ಹೂಕಂತ ಹೋಗು, ನಾವು ಹೊಡ್ಕೊಬತ್ತೀವಿ, ಹೋಗು. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹೆಚ್ಚೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಏನು ಕಮೆಂಟ್ ಮಾಡಿದ್ರು ಓಕೆನೇ. ನಾನು ಎಲ್ಲ ಕಮೆಂಟ್ ಮಾಡಿ ನಂಗೆ ತುಂಬಾ ಖುಷಿ ಆಯಿತು. ಆಮೇಲೆ ಇದು ಸ್ವಲ್ಪ ನಿಜ ಜೀವನದ ಕತೆ. ನೀವು ಹೇಳೋ ಹಾಗೆ ಪುಟ್ಟಿಗೆ ಅವನ್ನ ಮದುವೆ ಮಾಡಿಸ್ಬಿಡು, ಇದು ಮಾಡಿಸ್ಬಿಡು ಅಂದರೆ ಹಂಗೆಲ್ಲ ಮಾಡ್ಸೋಕ್ಕಾಗಲ್ಲ. ಅಲ್ಲಿ ಏನು ನಡೆದಿರುತ್ತೋ ನಾನು ಅದನ್ನೇ ತೋರ್ಸೋಕ್ಕಾಗೋದು. ನೋಡಿ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ಅದಂತೂ ನಿಜ. ಕತೆ ನೋಡ್ತಾ ಇರಿ, ನಿಮಗೆ ಇಷ್ಟ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲೇ ಮಾಡ್ತಾ ಇದ್ದೀನಿ ನಾನು. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಗಳನ್ನ ನೋಡಿ ತುಂಬ ಖುಷಿ ಆಯಿತು. ನನ್ನ ವೀಡಿಯೋ ಮೇಲೆ ನಿಮಗೆ ಇಂಟ್ರೆಸ್ಟ್ ನೋಡೋ ಖುಷಿ ಆಯಿತು. ಖಂಡಿತ ನೀವೆಲ್ಲರೂ ಇಂಟ್ರೆಸ್ಟ್ ಕಳ್ಕೊಳ್ಳೋಕೆ ಬಿಡಲ್ಲ. ನಾನು ಇನ್ಮೇಲೆ ದಿನ ಹಾಕ್ತೀನಿ ವಿಡಿಯೋನ. ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇವತ್ತಿನ ಹಳ್ಳಿಸುಗಳನ್ನ ಕಾಪಾಡ್ಕೊಳ್ಳೋ ನನ್ನ ಒಗಟೇನಪ್ಪ ಅಂತಂದರೆ, ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ. ನಾನು ಯಾರು? ನಿಮಗೆ ಉತ್ತರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.